ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಇದೊಂದು ಚಿಕ್ಕ ವಿಡಿಯೋ ಆಗಿದೆ, ಒಂದು 3 ಮಿನಿಟ್ಸ್ದು. ಸೊ ಇವತ್ತು ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಆಗಕ್ಕೆ ಹೋಗ್ತಿದ್ದೀನಿ. ಸೊ ಮನೆಯಿಂದ ರೆಡಿಯಾಗಿ ಇವಾಗ ಹೊರಟೆ. ಹಂಗೆ ನನ್ನ ಫ್ರೆಂಡ್ದು ಬರ್ಡೇ ಸೆಲೆಬ್ರೇಟ್ ಮಾಡಬೇಕಿತ್ತು. ಸೊ ಹಾಗೇ ಅಲ್ಲಿ ಹೋಗಿ ಕೇಕ್ನ ತೊಗೊಳಕ್ಕೆ ಅಂತ ಬೇಕ್ರಿ ಹತ್ರ ಇವಾಗ ವೆಯ್ಟ್ ಮಾಡಿ, ಆಮೇಲೆ ಕೇಕ್ನ ಕೂಡ ತೊಗೊಂಡು ಇವಾಗ ನಾವು ಫ್ಲೇವರ್ 24 ಅನ್ನೋವಂಥ ಒಂದು ಕೆಫೆಗೆ ಹೋದ್ವಿ. ಸೊ ಅಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಸೊ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿರೋದು ಸ್ಫೂರ್ತಿ, ಚಂದು ಆ್ಯಂಡ್ ಭೂಮಿ ಎಲ್ಲರೂ ಕೂಡ ಮೀಟ್ ಆಗಿದೆ ನಾನು. ಸೊ ಎಲ್ಲರೂ ಫೋಟೋ ತಗೊಂಡು ಆ್ಯಂಡ್ ಹಾಗೆಯೇ ಒಂದು ಅಲ್ಲಿದು ಗ್ಲಿಮ್ಸ್ ಹಂಗೆ ತೊಗೊಂಡೆ, ಹೆಂಗಿದೆ ಕೆಫೆ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು. ಆ್ಯಂಡ್ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಕೇಕ್ ಅಲೋ ಮಾಡಲ್ಲ ಅಂತ. ನಾವೇ ಹೊರಗಡೆಯಿಂದ ಕೇಕ್ ತೊಗೊಂಡು ಹೋಗ್ಬಿಟ್ಟಿದ್ವಿ ಎಲ್ಲ. ಸೊ ಅದಕ್ಕೇ ಅವರು ಒಳಗಡೆ ಅಲೋ ಮಾಡಲ್ಲ ಅಂತ ಅಂದರು. ಹಾಗಾಗಿ ಆಚೆ ಬಂದು ಕೇಕ್ ಕಟ್ ಮಾಡಿ ಮತ್ತೆ ಹೋದ್ವಿ. ಒಳಗೆ ಹೋಗೋಷ್ಟರಲ್ಲಿ ಅವ್ರು ಓಕೆ ಇಟ್ಸ್ ಓಕೆ, ಈ ಸಲ ಕಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮಿಂದ ತರಬೇಡಿ ಅಂತಂದರು. ಬಟ್ ಅಷ್ಟರಲ್ಲಿ ನಾವು ಕಟ್ ಮಾಡಿ ಆಗಿತ್ತು ಕೇಕು. ಸೊ ಆಮೇಲೆ ಇದು ಆರ್ಡರ್ ಮಾಡಿಕೊಂಡು ಇವಾಗ ತಿಂದ್ವಿ. ತಿಂದಾದಮೇಲೆ ನಮ್ಮ ಒಂದು ಫೇವ್ರೆಟ್ ಸ್ಪಾಟಿಗೆ ಬಂದ್ವಿ. ನಾವು ಇವಾಗ ಕಾಲೇಜ್ ಡೇಸಲ್ಲಿ ಎವ್ರಿ ಡೇ ನಾವು ಮಧ್ಯಾಹ್ನ ಲಂಚ್ಗಾಗಿರ್ಬೋದು, ಇಲ್ಲಾಂತಂದರೆ ಈವ್ನಿಂಗ್ ಕಾಲೇಜ್ ಬಿಟ್ಟ ಮೇಲೆ ಆಗಿರ್ಬೋದು, ಮೋಸ್ಟ್ ಆಫ್ ದ ಟೈಮ್ಸ್ ನಾವಿಲ್ಲಿ ಬಂದು ಏನಾದರೂ ತಿನ್ಕೊಂಡು ಹೋಗ್ತಾಯಿದ್ವಿ. ಆ್ಯಂಡ್ ಇವ್ರಿಗೆ ಇಲ್ಲಿ ಮೋಮೋಸ್ ತುಂಬ ಇಷ್ಟ ಆಯಿತು, ಇಲ್ಲಿ ಫುಡ್ ಕೋರ್ಟಲ್ಲಿರೋದು. ಸೊ ಅದಕ್ಕೆ ಇಲ್ಲೇ ತಿನ್ನೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಆ್ಯಂಡ್ ನಾನು ಕೂಡ ಮೋಮೋಸ್ನ ತುಂಬ ಜಾಸ್ತಿ ತಿಂತಾಯಿದ್ದೆ. ಬಟ್ ಈ ನಡುವೆ ಒಂದು ಸ್ವಲ್ಪ ದಿನದಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಮೋಮೋಸ್ನ ಬಿಟ್ಬಿಟ್ಟಿದ್ದೀನಿ. ಸೊ ನನಗೂ ತುಂಬ ಫೇವ್ರೇಟ್ ಇತ್ತು ಮೋಮೋಸು. ಆ್ಯಂಡ್ ಹಂಗೆ ಸ್ವಲ್ಪ ಇದು ಫ್ರೈಡ್ ಮೋಮೋಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ. ಆ್ಯಂಡ್ ಅವರೆಲ್ಲರೂ ತಿಂದು ಆಮೇಲೆ ಸರಿ ಆಯಿತು, ಇನ್ನೇನಾದರೂ ತಿನ್ನೋಣ ಅಂತ ಹೋದ್ವಿ. ಆವಾಗ ಇನ್ನೇನು ತಿನ್ನೋದು ಬೇಡ, ಒಂದೊಂದು ಸೋಡಾ ಕುಡಿದ್ರೆ ಸಾಕು ಅಂತ ಅಂದ್ಬಿಟ್ಟು ಅಲ್ಲೂ ತಿಂದು ಬಂದಿದ್ವಿ ಕೆಫೆದಲ್ಲೂ. ಸೊ ಅದಕ್ಕೆ ಇಲ್ಲಿ ಎಲ್ಲರೂ ಕೂಡ ಒಂದು ಸೋಡಾನ ತೊಗೊಂಡು ಇವಾಗ ತಿಂದ್ವಿ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು.